My dear students, you are welcome to our SSV Excellent Spoken English and Computer Training and also Coaching Center. So, we have already created a videos regarding our SSV coaching class. So, ಈ pamphlet ನಾನು ನಿಮಗೆ ತೋರಿಸ್ತಾ ಇದ್ದೀನಿ. So, in this pamphlet, we have already discussed about this pamphlet. So, now you are welcome to our SSV class. So, ಇವತ್ತಿನಿಂದ ನಾವೇನು ಮಾಡ್ತೀವಿ ಅಂತಂದರೆ ನಿಮಗೆ SSLC ಹುಡುಗರಿಗೆ ಮತ್ತು ನವೋದಯ ಆಮೇಲೆ PUC ಹುಡುಗರಿಗೆ ಕ್ಲಾಸಸ್ ರೆಗ್ಯುಲರಾಗಿ ಕಂಡಕ್ಟ್ ಮಾಡಬೇಕಂತ ಒಂದು ಡಿಸೈಡ್ ಮಾಡಿದ್ವಿ. ಓಕೆ, ಸೊ ಯು ಆರ್ ವೆಲ್ಕಮ್ ಟು ಅವರ್ SSV. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ಹೇಳಿ ಅದ್ರ ಬಗ್ಗೆ ನಾವು ನೋಡೋಣ. ಈ ಕ್ಲಾಸು ಕನ್ನಡ ಅಂತ ಇಂಗ್ಲೀಷ್ ಇಬ್ಬರೂ ಏನು ಮಾಡ್ಬೋದು, ಬಳಸ್ಕೋಬೋದು. ಸೊ ನಾವು ಫಸ್ಟ್ ಐ ವಿಲ್ read out the sequence. So arithmetic progression ಅಂದ್ರೆ ಗೊತ್ತಲ್ಲ ನಿಮಗೆ, ಏನದು arithmetic progression? So the progression is nothing but series or step by step or an order arrangement, increasing ಅಥವಾ decreasing. ಎಕ್ಸಾಂಪಲ್, ಇವಾಗ ನೀವು ಯಾವುದಾದ್ರೂ ಒಂದು ನಿಮ್ಮ ಕ್ಲಾಸ್ ಹೋಗ್ಬೇಕಾದ್ರೆ ಒಂದು ಮೆಟಲ್ ಹತ್ತಾ ಹೋಗ್ತೀವಿ, ನಾವೇನು ಮಾಡ್ತೀವಿ 1 2 3 4 ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹತ್ತಿ ಹೋಗ್ತಾ ಇರ್ತೀವಿ. ದಟ್ ಈಸ್ ಕಾಲ್ಡ್ ದಿ ಪ್ರೋಗ್ರೆಸ್ ಆರ್ ಇನ್ಕ್ರೀಸಿಂಗ್. ಅಥವಾ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ವಾಕ್ ಮಾಡ್ತಿರ್ತೀರ. So you are moving. Okay, so you are proceeding. That is called proceed ಅಂದರೆ ಮುಂದಕ್ಕೆ ಹೋಗೋದು. ಇಲ್ಲಿ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ನಂಬರ್ಸನ್ನು ನಾವು ಒಂದು ಸರ್ಟನ್ ರೂಲ್ ಪ್ರಕಾರ ಬರೀತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೀನ್ಸ್ ನಂಬರ್ಸ್ ರಿಟರ್ನ್ ಅಕಾರ್ಡಿಂಗ್ ಟು ಸರ್ಟನ್ ರೂಲ್ಸ್ ಆರ್ ಕಾಲ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ನಾನು ಡೆಫಿನೇಷನ್ ಕೊಡ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಸೊ ಇವತ್ತು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಅಂಡರ್ ದಿಸ್ ಚಾಪ್ಟರ್ ವಿಲ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಸೀಕ್ವೆನ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸೀಕ್ವೆನ್ಸ್? ಸೀಕ್ವೆನ್ಸ್ ಅಂದರೆ ಏನು? ಓಕೆ, ಸೀಕ್ವೆನ್ಸ್ ಅಂದರೆ ಎ ಸೀಕ್ವೆನ್ಸ್ ಈಸ್ ದಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ವಿಚ್ ಈಸ್ ರಿಟನ್ ಅಕಾರ್ಡಿಂಗ್ ಟು ಸರ್ಟನ್ ರೂಲ್ಸ್ ಆರ್ ಅಕಾರ್ಡಿಂಗ್ ಟು ಸರ್ಟನ್ ರೂಲ್. ಸೀಕ್ವೆನ್ಸ್ ಅಂದರೆ ಏನಿಲ್ಲ, ನಂಬರನ್ನು ನಾವು ಒಂದು ಕ್ರಮಬದ್ಧವಾಗಿ ಸಂಖ್ಯೆಗಳನ್ನು ಬರೆಯೋದು, ಅದಕ್ಕೆ ನಾವು ಹೇಳ್ತೀವಿ ಸೀಕ್ವೆನ್ಸ್ ಅಂತ. See, I'll read once again. A sequence is the arrangement of numbers which is written according to certain rule is called a sequence. So, example here 1, 2, 3, 4, 5, 6, 7, etc. This is called a sequence or an example of sequence. So, ಈ ನಂಬರಲ್ಲಿ ನೀವು ನೋಡಿದ್ರೆ ಇನ್ಕ್ರೀಸ್ ಆಗಿದೆ, 1 ಮತ್ತು 2, 2 ಮತ್ತು 3 ಎಲ್ಲ ನಂಬರ್ಗಳಲ್ಲಿ ಒಂದು ನಂಬರ್ ಜಾಸ್ತಿ ಆಗ್ತದೆ. 1 + 1 2, 2 + 1 3, 3 + 1 4, 4 + 1 5, 5 + 1 6, 6 + 1. So you can go on writing. So this is called the sequence. So sequence ಅಂದರೆ ನಂಬರ್ನ writing according to certain rule. Next, one more example is 2, 4, 6, 8, 10, 12. So 2 ಇಲ್ಲಿ ಏನಂದರೆ 2 ಇನ್ಕ್ರೀಸ್ ಆಗಿದೆ, ಇದರಲ್ಲಿ 1 ಇನ್ಕ್ರೀಸ್ ಆಗ್ತಿರ್ತದೆ, ಇದರಲ್ಲಿ ನಂಬರ್ 2 ಏನಾಗಿದೆ ಜಾಸ್ತಿ ಆಗ್ತಾ ಇದೆ. ಆಗ ಅಗೇನ್ ಹಿಯರ್ ಇಟ್ ಈಸ್ 3 + 2 5, 5 + 2 7, 7 + 2 9, 9 + 2 11. ಈ ಥರ ಇಲ್ಲಿ ಕೂಡ ನಂಬರ್ ಸೆಕೆಂಡ್, ದಟ್ ಈಸ್ ಇನ್ಕ್ರೀಸಿಂಗ್ ದಿ 2 numbers in each digit will get the next number. This is called the sequence. So sequence ಅಂತ ಗೊತ್ತಾಯ್ತಾ? ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ ಸೀಕ್ವೆನ್ಸ್. So a sequence is a number which is written according to certain rule. Okay, so the arrangement of numbers in an orderly manner is called sequence. So sequence ನೀವು different method ನಲ್ಲಿ ಕಲಿಬೇಕು. So ಅರ್ಥ ಆಯ್ತಾ? So this is the first class. So keep watching our classes. You will definitely get through in your exam. Okay, thank you and share this video to your friends and relatives. You are welcome to our SSV. Thank you. We'll meet in the next class.